ಉತ್ತರಾಖಂಡ್ನ ಬದ್ರಿನಾಥದಲ್ಲಿ ಭಾರೀ ಹಿಮಸ್ಫೋಟವಾಗಿದೆ. ಹಿಮದ ರಾಶಿಯಡಿ ಕಾರ್ಮಿಕರು ಸಿಲುಕಿರುವಂತಹ ಶಂಕೆ ಕೂಡ ಇದೆ. ಸುಮಾರು 47 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 52 ಜನರ ಪೈಕಿ ಈಗಾಗಲೇ 10 ಜನರನ್ನ ರಕ್ಷಣೆ ಮಾಡೋದ್ರಲ್ಲಿ ರಕ್ಷಣಾ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ದೇವಭೂಮಿ ಅಂತ ಕರೆಸಿಕೊಳ್ಳುವಂತಹ ಉತ್ತರಾಖಂಡ್ನ ಬದ್ರಿನಾಥ್ ಅಲ್ಲಿ ಆಗಿರುವಂತಹ ಹಿಮಸ್ಫೋಟ, ಈ ಒಂದು ಕಾರ್ಮಿಕರು ಇದ್ದಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಹಿಮಪಾತವಾಗಿದೆ. ಇದರ ಪರಿಣಾಮವಾಗಿ 47 ಕಾರ್ಮಿಕರು ಇನ್ನೂ ಕೂಡ ಅದರ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಸದ್ಯಕ್ಕೆ 10 ಜನರನ್ನ ಸೇಫ್ ಮಾಡಿದ್ದಾರೆ. ನೋಡಿ ಅಲ್ಲಿ ಹೇಗೆ ಸ್ನೋಫಾಲ್ ಆಗ್ತಾ ಇದೆ ಅನ್ನೋದರ ದೃಶ್ಯವನ್ನ. ಭಾರಿ ಪ್ರಮಾಣದಲ್ಲಿ ಹಿಮಸ್ಫೋಟವಾಗ್ತಾ ಇರೋದ್ರಿಂದ ಅಲ್ಲಿ ಸಹಜವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮತ್ತು ಯಾರು ಕೂಡ ಹೊರಬರಲಾರದಂತಹ ಸ್ಥಿತಿ ಇದೆ. ಇನ್ ಕೇಸ್ ಯಾರಾದರೂ ಬಂದರೂ ಕೂಡ ಹಿಮಪಾತದ ರಾಶಿಯಲ್ಲಿ ಸಿಲುಕಿಕೊಳ್ಳಬಹುದಾದಂತಹ ಸಾಧ್ಯತೆ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಐ ಅಲರ್ಟ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ಸೂಚನೆ ಸಿಕ್ಕಿರುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಇದರ ನಡುವೆಯೂ ಕೂಡ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ನಡೀತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಸದ್ಯ ಉತ್ತರಾಖಂಡ್ನ ಬದ್ರಿನಾಥ್ನ ಪರಿಸ್ಥಿತಿ ಹೇಗಿದೆ? ಈ ಕಾರ್ಮಿಕರು ಯಾವ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ? ಅವರ ರಕ್ಷಣೆ ಕಾರ್ಯ ಹೇಗಾಗ್ತಾ ಇದೆ? ದಿವ್ಯಾ, ನೋಡಿ, ಕಳೆದ 2 ದಿನಗಳಿಂದ ಉತ್ತರ ಭಾರತದಲ್ಲಿ ಸಾಕಷ್ಟು ಹಿಮಪಾತ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಮತ್ತೆ ಉತ್ತರಾಖಂಡ್ ನಲ್ಲಿ ಭಾರಿ ಹಿಮಪಾತ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಏನು ಉತ್ತರಾಖಂಡ್ನ ಚಮೋಲಿ ಪ್ರದೇಶದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡಗಾಡುಗಳ ಪ್ರದೇಶದಲ್ಲಿ ಹಿಮಪಾತ ಆಗ್ಲಿಕ್ಕೆ ಶುರುವಾಯ್ತು. ಈಗ ಸದ್ಯಕ್ಕೆ ಮಾನಪಾಸ್ನ ಬಳಿ ದೊಡ್ಡ ಪ್ರಮಾಣದ ಹಿಮ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ 60ಕ್ಕಿಂತ ಹೆಚ್ಚು ಜನರು ಕಾರ್ಮಿಕರು ಅಲ್ಲಿ ಸಿಲುಕಾಕೊಂಡಿದ್ರು. ಈಗ ಪೈಕಿ 16 ಜನರನ್ನ ರಕ್ಷಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಬಾಕಿ ಕಾರ್ಮಿಕರಿಗಾಗಿ ಈಗ ಶೋಧ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಈಗ ಶೋಧ ಕಾರ್ಯಕ್ಕೂ ಕೂಡ ಸಾಕಷ್ಟು ಟಾಸ್ಕ್ಗಳಿರುವಂತದ್ದು. ಯಾಕೆಂದ್ರೆ ಮಾನಪಾಸ್ ಪ್ರದೇಶ ಏನಿದೆ, ಇದು ಭಾರತ, ಚೀನಾ ಮತ್ತೆ ಟಿಬೆಟ್ ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವಂತ ಒಂದು ಎತ್ತರದ ಪ್ರದೇಶ ಆಗಿರುವಂತದ್ದು. ಇಲ್ಲಿಂದ ಕೆಳಗಡೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಸಾಧನಗಳಿಲ್ಲ. ಹೀಗಾಗಿ ITBP ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಸೇನಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗ ಈ ಒಂದು ಪ್ರದೇಶವನ್ನ ತಲುಪಿದ್ದಾರೆ. ಹಿಮದ ಕೆಳಗಡೆ ಸಿಲುಕಿರುವಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಅಲ್ಲಿರುವಂತ ಕಾರ್ಮಿಕರು ಸ್ಥಳೀಯ ಜೀವನವನ್ನ ಮಾಡುವಂತವ್ರು ಮತ್ತೆ ಅಲ್ಲೇ ಜೀವನವನ್ನ ಕಟ್ಕೊಂಡಿದ್ದಂತವ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಎಂದಿನಂತೆ ದೈನಂದಿನ ಕೆಲಸಗಳನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಹಿಮ ಕುಸಿತ ಆಗಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಕಾರ್ಮಿಕರನ್ನ ರಕ್ಷಿಸುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳು ಕೂಡ ಮುಂದುವರೆದಿದೆ. ದಿವ್ಯಾ, ಅಂದ್ರೆ ಇದು ಎಕ್ಸಾಕ್ಟ್ ನ್ಯಾಷನಲ್ ಹೈವೇ ಕನೆಕ್ಟ್ ಆಗುವಂತಹ ಮಾರ್ಗ ಅಲ್ಲಾಗಿರೋದಲ್ವಾ ಶಬ್ಬೀರ್? ಹೌದು, ನ್ಯಾಷನಲ್ ಕನೆಕ್ಟ್ಗೆ ಆಗುವಂತದ್ದು ಮತ್ತೆ ಗಡಿ ಭಾಗದಲ್ಲಿರುವಂತ ಒಂದು ಸಣ್ಣ ಗ್ರಾಮ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಮತ್ತೆ ಸಾಕಷ್ಟು ಎತ್ತರದ ಪ್ರದೇಶದಲ್ಲೂ ಕೂಡ ಇದು ಇರುವಂತ ಹಿನ್ನೆಲೆಯಲ್ಲಿ ಕೆಳಭಾಗಕ್ಕೆ ಕಮ್ಯುನಿಕೇಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಎಲ್ಲ ಬೇಕಾದಂತ ಅಗತ್ಯ ತೆರವು ಕಾರ್ಯಾಚರಣೆಗೆ ಬೇಕಾದಂತ ಯಾವುದೇ ವ್ಯವಸ್ಥೆಗಳು ಕೂಡ ಅಲ್ಲಿ ಇರಲಿಲ್ಲ. ಏಕಾಏಕಿ ಹಿಮಪಾತ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಮಾಹಿತಿ ಬರ್ತಾ ಇದ್ದಂತೆ ಈಗ ಹಿಮ ತೆರವು ಮಾಡ್ಲಿಕ್ಕೆ ಬೇಕಾದಂತ ಅಗತ್ಯ ಸಲಕರಣೆಗಳ ಜೊತೆಗೆ ಈಗ ITBP ಮತ್ತೆ ಸೇನೆಯ ಸಿಬ್ಬಂದಿಗಳು ಈಗ ಈ ಒಂದು ಪ್ರದೇಶವನ್ನ ತಲುಪ್ತಾ ಇದ್ದಾರೆ. ಸ್ಥಳೀಯ ಜನರು ಈಗ ಅಲ್ಲಿರುವಂತಹ 16 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ರು. ಆ ಪೈಕಿ 3ರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಬಾಕಿ ಕಾರ್ಮಿಕರಿಗೆ ಯಾವುದೇ ದೊಡ್ಡ ರೀತಿಯಾದಂತಹ ಗಾಯಗಳೇನು ಆಗಿಲ್ಲ. ಆದ್ರೆ ಬಾಕಿ ಉಳಿದಂತ 43 ಕಾರ್ಮಿಕರು ಏನಿದ್ದಾರೆ ಅವರು ಕೆಳಗಡೆ ಸಿಗಾಕೊಂಡಿರುವಂತದ್ದು. ಹೀಗಾಗಿ ಅವರನ್ನ ಹೊರತರಬೇಕಾಗಿರುವಂತದ್ದು ಈಗ ದೊಡ್ಡ ಸವಾಲಿನ ಕೆಲಸ ಆಗಿರುವಂತದ್ದು ಇದೆ. ಈ ಮನಾ ಮತ್ತು ಗಸ್ಟೋಲಿ ಏನಿದೆ, ಅದಕ್ಕೆ ಸಮೀಪವಾಗಿ ಆಸ್ಪತ್ರೆಗಳ ವ್ಯವಸ್ಥೆ ಸೌಲಭ್ಯಗಳಿದೆಯಾ? ಈ ಕೂಡಲೇ ಅವ್ರನ್ನ ರಕ್ಷಣೆ ಮಾಡಿ ಅವ್ರನ್ನ ಅಲ್ಲಿಗೆ ಸಾಗಿಸೋದಕ್ಕೆ ಕಷ್ಟವಾಗ್ತಾ ಇದೆಯಾ? ಹೇಗೆ ಶಬ್ಬೀರ್? ದಿವ್ಯ, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇದಾವೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಾದಂತ ಸಂದರ್ಭದಲ್ಲಿ ಅವರನ್ನ ಚಮೋಲಿಗೆ ತೆಗೆದುಕೊಂಡು ಬರ್ಬೇಕಾದಂತ ಅನಿವಾರ್ಯತೆಗಳು ಇದಾವೆ. ಸೊ ಈಗ ಏನು ಪ್ರಾಥಮಿಕವಾಗಿ ಗಾಯಗೊಂಡಂತಹ ಕಾರ್ಮಿಕರೇನಿದ್ರು ಅವರಿಗೆ ಅಲ್ಲೇ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, 16 ಜನರು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ 3 ಜನರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾದಂತ ಅನಿವಾರ್ಯತೆ ಇತ್ತು. ಅವ್ರಿಗೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಬಾಕಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತ ಹಾನಿ ಏನು ಆಗಿಲ್ಲ. ಈಗ ಉಳಿದಂತೆ 43 ಜನ ಏನು ಸಿಗಾಕೊಂಡಿದ್ದಾರೆ ಅವರಿಗೆ ದೊಡ್ಡ ಪ್ರಮಾಣದ ಹಾನಿ ಆಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಬಹಳ ದೊಡ್ಡ ಪ್ರಮಾಣದ ಹಿಮ ಅವ್ರ ಮೇಲೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಉಸಿರುಗಟ್ಟುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಆಂಬುಲೆನ್ಸ್ ಗಳನ್ನ ಕೂಡ ಸ್ಥಳಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡ್ತಾ ಇದೆ. ದಿವ್ಯಾ.